Let's go from this to this. ಹಲೋ, ಇವತ್ತೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಗೈಸ್. ಫೇಸ್ ವಾಶ್ ಮಾಡ್ಕೊಂಡ್ ಬಂದೆ. ಫಸ್ಟ್ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡೋಣ. ಪಿಂಪಲ್ಗೂ ಫಂಕ್ಷನ್ಸ್ಗೂ ಏನು ನಂಟೋ ನನಗಂತೂ ಗೊತ್ತಿಲ್ಲ. ಎಕ್ಸಾಕ್ಟ್ ಯಾವ್ದಾದ್ರು ಫಂಕ್ಷನ್ ಇರಬೇಕು, ಹಿಂದಿನ ದಿನ ಪಿಂಪಲ್ ಆಗುತ್ತೆ. ಇದು ಅದೇ ತರನೇ ಪಿಂಪಲ್ ಆಗಿ ಮಾರ್ಕ್ ಉಳ್ಕೊಂಡಿದ್ದು. ಬಟ್ ಇವಾಗ ನೀವು ನೋಡಿದ್ರೆ ಸ್ವಲ್ಪ ಲೈಟ್ ಆಗಿ ಫೇಡ್ ಆಗ್ತಾ ಇದೆ. ಆಲ್ ಥ್ಯಾಂಕ್ಸ್ ಟು ಈ ಪ್ರಾಡಕ್ಟ್ ಗೆ. It is Axis White Dark Spot Correcting Glow Serum available on Kind Life. ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಫೇಡ್ ಆಗ್ತಾ ಇದೆ. ಇದರಲ್ಲಿ 5% ನಯಾಸಿನಮೈಡ್, ಸ್ಕ್ವಾಲಿನ್ ಜೊತೆಗೆ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸ್ ಕೂಡ ಇದೆ. ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಪಿಗ್ಮೆಂಟೇಷನ್ ಫೇಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲೆಲ್ಲಿ ಪಿಂಪಲ್ ಮಾರ್ಕ್ಸ್ ಇದೆ ಅಲ್ಲಿಗೆ ಮಾತ್ರ ಅಪ್ಲೈ ಮಾಡ್ತೀನಿ. ತುಂಬಾ ಲೈಟ್ ವೆಯ್ಟ್ ಆಗಿದೆ, ಸೊ ಈಸಿಯಾಗಿ ಅಬ್ಸಾರ್ಬ್ ಆಗ್ಬಿಡುತ್ತೆ. ಇದು ಸ್ಕಿನ್ ನ ಆಂಟಿ ಆಕ್ಸಿಡೆಂಟ್ಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ, ಬ್ರೈಟನಿಂಗ್ ಗೆ ಹೆಲ್ಪ್ ಮಾಡುತ್ತೆ, ಇನ್ಫ್ಲಮೇಷನ್ ನ ಕಾಮ್ ಮಾಡಿ ಹಾಗೆ ಮೆಲನಿನ್ ಟ್ರಾನ್ಸ್ಫರ್ ಕೂಡ ಕಡಿಮೆ ಮಾಡುತ್ತೆ. ಅಂಡ್ ಇಟ್ಸ್ ಕ್ಲಿನಿಕಲಿ ಪ್ರೂವನ್ ಜಸ್ಟ್ 4 ವೀಕ್ಸ್ ಅಲ್ಲಿ ಡಾರ್ಕ್ ಸ್ಪಾಟ್ಸ್ ನ ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕಿಂತ ಮುಂಚೆ ಫ್ಯೂ ಸೆಕೆಂಡ್ಸ್ ವೇಟ್ ಮಾಡೋಣ, ನೀಟಾಗಿ ಅಬ್ಸಾರ್ಬ್ ಆಗಲಿ. ತುಂಬಾ ಡ್ರೈ ಆಗೋದಾಗ್ಲಿ ಅಥವಾ ಸ್ಕಿನ್ ಪೀಲ್ ಆಫ್ ಮಾಡೋದಾಗ್ಲಿ ಆಗಲ್ಲ. ನೀವು ಯಾರಾದ್ರೂ ಆಯಿಲಿ ಸ್ಕಿನ್ ಅವ್ರು ಇದ್ದು ತುಂಬಾ ಜಾಸ್ತಿ ಪಿಂಪಲ್ಸ್ ಆಗ್ತಾ ಇರುತ್ತೆ, ಮಾರ್ಕ್ಸ್ ಏನ್ ಮಾಡಿದ್ರು ಹೋಗಲ್ಲ, ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅನ್ನೋರು ಡೆಫಿನೆಟ್ ಆಗಿ ಈ ಕ್ರೀಮ್ ನ ಟ್ರೈ ಮಾಡಿ ನೋಡಿ. ಆಕ್ಚುಲಿ ಸ್ಕಿನ್ ಈ ತರ ಫೀಲ್ ಆಗ್ತಾ ಇದ್ರೆ ಮೇಕಪ್ ಮಾಡಕ್ಕೆ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ. ಸಿಂಪಲ್ ಅಂಡ್ ಮಿನಿಮಲ್ ಆಗಿ ಮಾಡಿದೀನಿ, ಬಟ್ ಸ್ವಲ್ಪ ಗ್ಲೋ ಜಾಸ್ತಿ ಕಾಣುವಾಗ ಮಾಡಿದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್, ಬೈ ಬೈ.